CBSE NCERT Mathematics 9th Standard Chapter 1 Number System ಅಲ್ಲಿ Operations on Real Numbers Exercise 1.5 ಹೋಗೋಣ. ಅದರಲ್ಲಿ ಫಸ್ಟ್ ಮೇನ್ ಕ್ಲಾಸಿಫೈ ದ ಫಾಲೋಯಿಂಗ್ ಆಸ್ ರ್ಯಾಷನಲ್ ಆರ್ ಇರ್ರ್ಯಾಷನಲ್ ನಂಬರ್ಸ್. ಸೊ ಅದರಲ್ಲಿ ಮೊದಲನೇದು 2 ಮೈನಸ್ ರೂಟ್ ಆಫ್ 5 ರೂಟ್ಗಳು ಬಂದಾಗೆಲ್ಲ ಆಟೋಮೆಟಿಕ್ಕಾಗಿ ಅದು ಇರ್ರ್ಯಾಷನಲ್ number. 3 plus root of 23 3 plus root of 23. So root of root of 23 minus root of 23. 3 plus root of 23 minus root of 23 ಇದೇನಾಗುತ್ತೆ ಬ್ರ್ಯಾಕೆಟ್ ತೆಗೆದಾಗ ಪ್ಲಸ್ ರೂಟ್ ಆಫ್ 23 ಮೈನಸ್ ರೂಟ್ ಆಫ್ 23 ಆಗುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ, 3 ಮಾತ್ರ ಮಿಕ್ಕೊಳ್ಳುತ್ತೆ. ಸೊ ಇದು ಬಂದು ರ್ಯಾಷನಲ್ ನಂಬರ್. ಟೂ ಬೈ 7 ರೂಟ್ ಆಫ್ 2 ರೂಟ್ ಆಫ್ 7 ರೂಟ್ ಆಫ್ 7 ಇದೆ. ಇವಾಗ ಈ ರೂಟ್ ಆಫ್ 7 ಈ ರೂಟ್ ಆಫ್ 7 ಹೊಟ್ಟೋಗುತ್ತೆ. ಸೊ 2 ಬೈ 7 ಮಾತ್ರ ಮಿಕ್ಕೊಳ್ಳುತ್ತೆ, ವಿಚ್ ಈಸ್ ನ್ಯೂಮರೇಟರ್ is smaller than denominator, rational number. ಒನ್ ಬೈ ರೂಟ್ ಆಫ್ ಹಾಫ್ ರೂಟ್ ಆಫ್ ಹಾಫ್ ಬಂದಾಗ್ಲೇ ಇರ್ರ್ಯಾಷನಲ್ ನಿಮಗೆ ಗೊತ್ತಾಗೋಗುತ್ತೆ. ಇರ್ರ್ಯಾಷನಲ್ ನಂಬರ್. 2 ಬೈ ಪೈ 2 ಇಂಟು 22 ಬೈ 7 ಇದು ನೆವರ್ ಎಂಡಿಂಗ್ ಹೋಗ್ತಾ ಇರುತ್ತೆ. ಸೊ ಅದರಿಂದ ಇರ್ರ್ಯಾಷನಲ್ ನಂಬರ್. ನೆಕ್ಸ್ಟ್ ಬಂದು ಸೆಕೆಂಡ್ ಮೇನಲ್ಲಿ ಸಿಂಪ್ಲಿಫೈ ಈಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್. ಅದರಲ್ಲಿ ಫಸ್ಟ್ ಸಮ್ ಬಂದು 3 ಪ್ಲಸ್ ರೂಟ್ 3 ಮಲ್ಟಿಪ್ಲೈ ವಿತ್ 2 ಪ್ಲಸ್ ರೂಟ್ 2. ಓಕೆನಾ? ನಾವು ಯಾವಾಗಲೂ ಹಿಂಗೆ 21 ಇಂಟು 13 ಅಂದಾಗ 3ಇಂದ ಫಸ್ಟ್ ಮಾಡಿಬಿಟ್ಟು ಆಮೇಲೆ 1ಇಂದ 1 ಮಾಡ್ತಿದ್ವಲ್ಲ, ಅದೇ ಥರನೇ ರೂಟ್ 2 ಇಂಟು 3 ರೂಟ್ 2 ಪ್ಲಸ್ ರೂಟ್ 3 ಇಂಟು ರೂಟ್ 2 ರೂಟ್ 3 ಇಂಟು ರೂಟ್ 2. ಅದೇನು ಮಾಡೋಕ್ಕಲ್ಲ, ಸೊ ಹಾಗೆ ಬರ್ಕೊಳ್ಳೋಣ. ಪ್ಲಸ್ ಇದರಿಂದ ಮಾಡೋಣ, ಯಾವಾಗಲೂ 3 ಆದಮೇಲೆ 1 ಮಾಡ್ತಿದ್ವಲ್ಲ ಹಾಗೆ 2ಇಂದ ಮಾಡೋಣ. 2 3s 6 ಪ್ಲಸ್ 2 ರೂಟ್ 3 2 ರೂಟ್ 3. ಆಯಿತಾ? ಸಿಂಪ್ಲಿಫೈ ಮಾಡೋಣ. ಒಂದೇ ಥರ ಇರೋದು ಒಂದು ಕಡೆ ಬರ್ಕೋತೀನಿ ನಾನು, ಆಮೇಲೆ ಮಿಕ್ಕಿದ್ದೆಲ್ಲ ಒಂದು ಕಡೆ ಬರ್ಕೊಳ್ಳೋಣ. ಓಕೆನಾ? ಯಾವುದದು ರೂಟ್ 2 ಇಂಟು ರೂಟ್ 3 ರೂಟ್ 3 ಇಂಟು ಓಕೆ 3 ರೂಟ್ 2 ಪ್ಲಸ್ 3 2s 6 ರೂಟ್ ಪ್ಲಸ್ 6 ಪ್ಲಸ್ 2 ರೂಟ್ 3. ಇಷ್ಟ ಆನ್ಸರು. ಅಲ್ಲೇನು ಬರುತ್ತೋ ಅದನ್ನು ಸಿಂಪ್ಲಿಫೈ ಮಾಡಿಡೋದಷ್ಟೆ. ಈಗ ಸೆಕೆಂಡ್ ಕ್ವೆಶನ್ಗೆ ಹೋಗೋಣವಾ? 3 ಪ್ಲಸ್ ರೂಟ್ 3 ಮಲ್ಟಿಪ್ಲೈಡ್ ವಿತ್ 3 ಮೈನಸ್ ರೂಟ್ 3. ಇದೇ ಥರನೇ ನಾನು ಮೇಲೆ ಹೇಳಿದ್ನಲ್ಲ 21 ಇಂಟು 1 3 ಅಂತ. ಫಸ್ಟ್ ಬಂದು 3ಇಂದ ಮಲ್ಟಿಪ್ಲೈ ಮಾಡ್ತೀರಾ, ಸೆಕೆಂಡ್ ಬಂದು 1ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಅದೇ ಥರನೇ ಈಗಲೂ ಮೈನಸ್ ರೂಟ್ 3 ಇಟ್ಕೊಳ್ಳಿ, ಮೈನಸ್ ಇಂಟು ಪ್ಲಸ್ ಮೈನಸ್ ರೂಟ್ 3 ಇಂಟು 3 ರೂಟ್ 3 ಬ್ರ್ಯಾಕೆಟ್ ಹಾಕೋತೀನಿ ಈಕ್ವಲ್ಸ್. ಇದು ಇಲ್ಲೇನಿದೆ ಮೈನಸ್ ಇಂಟು ಪ್ಲಸ್ ಮೈನಸ್ 3 ಇಂಟು ಮೈನಸ್ 3 ರೂಟ್ ಇಂಟು 3 ರೂಟ್. ಮತ್ತು ಇದು ತೊಗೋತೀನಿ. ಇವಾಗ ಇದರಿಂದ 2 ಆಗೋಯ್ತು. ಇವಾಗ 3ಇಂದ ಮಾಡ್ತೀನಿ. 3 3s
9 ಪ್ಲಸ್ 9 3√3. ಸಿಂಪ್ಲಿಫೈ ಮಾಡ್ಕೊಳ್ಳೋಣ. -3√3 ಮೈನಸ್ ರೂಟು ಸ್ಕ್ವೇರ್ ಆಗುತ್ತೆ ನೋಡಿ ಹೀಗೆ. ಸೊ ಈ ಸ್ಕ್ವೇರು ರೂಟು ಒಟ್ಟೋಗುತ್ತೆ. ಪ್ಲಸ್ 9 ಪ್ಲಸ್ √3 ರೂಟ್. ಸಿಂಪ್ಲಿಫೈ ಮಾಡ್ಕೋತೀನಿ. -3√3 -3 ಪ್ಲಸ್ 9 ಪ್ಲಸ್ 3√3. ಪ್ಲಸ್ 3√3 ಹೋಗುತ್ತೆ, -3√3 ಹೋಗುತ್ತೆ. ಸೊ 9ಅಲ್ಲಿ 3 ಹೋದರೆ 6 ಆನ್ಸರ್. ಸರಿನಾ? ಆರ್ ನಮಗೆ ಐಡೆಂಟಿಟಿ ಜ್ಞಾಪಕ ಇದೆಯಾ? a minus b, a plus b is equal to a square minus b square. ಇಲ್ಲೇನಿದೆ? where a equals 3, b equals √3. ಓಕೆನಾ? ಈ ಮೆಥಡು ಮಾಡ್ಬೋದು. ನಾನು ಸೆಕೆಂಡ್ ಒನ್ಗೆ ಇನ್ನೊಂದು ಮೆಥಡ್ ತೋರಿಸ್ತಾ ಇದ್ದೀನಿ. ಇವಾಗ a ಮೈನಸ್ ಬಿ ಎ ಪ್ಲಸ್ ಬಿ ಕೊಟ್ಬಿಟ್ಟಿದ್ದಾನೆ ಅವನೇ ಕ್ವೆಶ್ಚನಲ್ಲಿ. a minus b, a plus b is equal to a square minus b square. 3 minus √3, 3 plus √3 is equal to 3 square minus √3 square. ಇವಾಗ ಮಾಡೋಣವಾ? ಇದೇ ಥರನೇ ಮೇಲಿನ ಥರನೇ ಮಾಡ್ಕೊಂಡೋಗಿ. 3 3s 9 ಮೈನಸ್ ಸ್ಕ್ವೇರ್ ರೂಟು ಹೋಗುತ್ತೆ, 3 ಮಿಕ್ಕತ್ತೆ, ವಿಚ್ ಈಸ್ ಈಕ್ವಲ್ ಟು 6. ಎರಡು ಮೆಥಡ್ ಮಾಡ್ಬೋದು. ಇದರಲ್ಲಿ ಅದಕ್ಕೆ ಮಾಡಿದ್ದೀನಿ. ಥರ್ಡ್ ಕ್ವೆಶನ್ಗೆ ಹೋಗೋಣ. √5 ಪ್ಲಸ್ √3 ಹೋಲ್ ಸ್ಕ್ವೇರ್. ಸೊ ವೇರ್ a equals √5, b equals √2, a plus b whole square equals a square plus 2ab plus b square. ಇವಾಗ ಎಗೆ √5 ಆಯಿತು, √2 ಬಂದು ಬಿಗಾಯಿತು. ಸೊ ಅದೇ ಫಾರ್ಮ್ಯಾಟಲ್ಲಿ ಹಾಕೋಣ. √5 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು √5 into √2 plus √2 whole square. ಸ್ಕ್ವೇರು ರೂಟು ಹೋಯಿತು, ಸೊ 5 ಮಿಕ್ಕತ್ತೆ, ಪ್ಲಸ್ 2 ಇಂಟು ಇದು ಒಂದೇ ಥರ ಇದೆ ರೂಟ್ ಒಳಗಡೆಗೆ 5 2s 10 ಪ್ಲಸ್ 2 ಮತ್ತು ಸ್ಕ್ವೇರ್ ಹೋಗುತ್ತೆ, ಸೊ 2 ಮಾತ್ರ ಮಿಕ್ತು. ಸೊ ದಿಸ್ ಈಸ್ ಈಕ್ವಲ್ ಟು 7 ಪ್ಲಸ್ 2√10. ಇಷ್ಟೇ ಆನ್ಸರು. ಫೋರ್ತ್ ಕ್ವೆಶನ್ನು. √5 ಮೈನಸ್ √2, √5 ಪ್ಲಸ್ √2 ಅಂದರೆ a ಮೈನಸ್ ಬಿ, a ಪ್ಲಸ್ ಬಿ. ಸೊ ಇದ್ರ ಫಾರ್ಮುಲಾ ಏನು? a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇಲ್ಲಿ ವೇರ್ a ಈಕ್ವಲ್ಸ್ √5, b ಈಕ್ವಲ್ಸ್ √2. ಇದೇ ಫಾರ್ಮ್ಯಾಟಲ್ಲಿ ಹಾಕೋಣ. √5 ಹೋಲ್ ಸ್ಕ್ವೇರ್ ಮೈನಸ್ √2 ಹೋಲ್ ಸ್ಕ್ವೇರ್. ಸ್ಕ್ವೇರು ರೂಟು ಹೋಗುತ್ತೆ, ಸ್ಕ್ವೇರು ರೂಟು ಹೋಗುತ್ತೆ, ಸೊ 5 minus 2 which is 3. ಆನ್ಸರ್ 3. ಥ್ಯಾಂಕ್ ಯು.